ಇಂದಿನಿಂದ ಮಾರ್ಚ್ 15ರವರೆಗೆ ಗಾಂಧಿ ಶಿಲ್ಪ ಬಜಾರ್. ನಗರದ ಜೆಎಸ್ಎಸ್ ಮೈಸೂರು ಅರ್ಬನ್ ಹಾತ್ನಲ್ಲಿ ಇಂದಿನಿಂದ ಮಾರ್ಚ್ 15ರವರೆಗೆ ಗಾಂಧಿ ಶಿಲ್ಪ ಬಜಾರ್ ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಯುಗಾದಿ ಹಬ್ಬದ ಪ್ರಯುಕ್ತ ಮಾರ್ಚ್ 6ರಿಂದ 15ರವರೆಗೆ ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಹಮ್ಮಿಕೊಳ್ಳಲಾಗಿದ್ದು, ಜೆಎಸ್ಎಸ್ ಮೈಸೂರು ಅರ್ಬನ್ ಹಾತ್ನಲ್ಲಿ 152ನೇ ಬೃಹತ್ ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಮೇಳವನ್ನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ನಿರ್ದೇಶಕಿಯಾದಂತಹ ಡಾಕ್ಟರ್ ಪಿ ದೀಪಾ ಹಾಗೂ ಇನ್ನಿತರ ಗಣ್ಯರು ದೀಪ ಬೆಳಗುವ ಮೂಲಕ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಿದ್ದಾರೆ. ಮಾರ್ಚ್ 6ರಿಂದ 15ರವರೆಗೆ ಒಟ್ಟು 10 ದಿನಗಳ ಕಾಲ ಈ ಒಂದು ಮೇಳ ನಡೆಯಲಿದೆ. ಈ ಒಂದು ಮೇಳದಲ್ಲಿ 70ಕ್ಕೂ ಹೆಚ್ಚು ಮಳಿಗೆಗಳಿದ್ದು, ದೇಶದ ವಿವಿಧ ಭಾಗಗಳ ಕರಕುಶಲ ಕಾರ್ಮಿಗಳು ಮತ್ತು ಕೈಮಗ್ಗ ನೇಕಾರರು ತಯಾರಿಸಿದ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನ ಇಲ್ಲಿ ಆಯೋಜನೆ ಮಾಡಲಾಗಿದೆ. ಹಾಗೆ ಜೊತೆಗೆ ಕೈಮಗ್ಗ ಮತ್ತು ಕರಕುಶಲ ಕಾರ್ಮಿಗಳಿಂದ ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡಲಾಗುವುದು. ಮೇಳದಲ್ಲಿ ಮರದ ಕೆತ್ತನೆ, ಶಿಲಾಶಿಲ್ಪ, ಕಂಚಿನ ವಿಗ್ರಹಗಳು, ಮರದ ಕುಂದಣಕಳೆ, ಬೆಡ್ಶೀಟ್ಸ್, ಚರ್ಮದ ಚಪ್ಪಲಿಗಳು, ಚನ್ನಪಟ್ಟಣದ ಗೊಂಬೆಗಳು ಸೇರಿದಂತೆ ನಾನಾ ರೀತಿಯ ಕರಕುಶಲ ಮತ್ತು ಕೈಮಗ್ಗ ನೇಕಾರರು ತಯಾರಿಸಿದ ವಸ್ತುಗಳು ಲಭ್ಯವಿದೆ. ಎಲ್ಲರಿಗೆ ನಮಸ್ಕಾರ. ಇವತ್ತು ಈ ಹ್ಯಾಂಡಿಕ್ರಾಫ್ಟ್ಸ್ ಹ್ಯಾಂಡ್ಲೂಮ್ ಎಕ್ಸಿಬಿಷನ್ ಈ ಜೆಎಸ್ಎಸ್ ಅರ್ಬನ್ ಹಟ್ನಲ್ಲಿ ತುಂಬ ಚೆನ್ನಾಗಿದೆ. ಹ್ಯಾಂಡಿಕ್ರಾಫ್ಟ್ಸ್ ಎಕ್ಸಿಬಿಷನ್ನಲ್ಲಿ ತುಂಬ ಐಟಮ್ಸ್ ಬಂದಿದೆ, ಹೊಸ ಐಟಮ್ಸ್ ಎಲ್ಲ. ಸೊ ಎಲ್ಲರೂ ಈ ಹ್ಯಾಂಡಿಕ್ರಾಫ್ಟ್ ಎಕ್ಸಿಬಿಷನ್ಗೆ ಬಂದುಬಿಟ್ಟು ಎಲ್ಲರೂ ಮ್ಯಾಕ್ಸಿಮಮ್ they have to come and join hands, and we have to promote these handlooms and handicrafts because there are many artisans who are being working for this day and night. So it is our promotion that from central government, under Narendra Modi government, we are all under textile sector. Under our Ministry of Textiles, we are working in Central Silk Board, as I am the director of Central Silk Board CSRNT Mysuru. So I am very much happy and pleased to be here to inaugurate this handloom and handicraft exhibition, and many products which is like bags, even handicrafts, even sarees, textiles, different materials are available here in different colors, textiles and fabrics. So I request one and all who are in Mysore and nearby places to come visit and promote these artisans and promote these artifacts and see that this handloom and handicrafts exhibition will be a grand success. Thank you all. ಎಲ್ರಿಗೂ ನಮಸ್ಕಾರ. ಜೆಎಸ್ಎಸ್ ಮೈಸೂರು ಅರ್ಬನ್ ಹಾತ್ ವತಿಯಿಂದ ವರ್ಷಪೂರ್ತಿ ಬಹಳ ಸಂದರ್ಭಗಳಲ್ಲಿ ಬೇರೆ ಸಂದರ್ಭಗಳಲ್ಲಿ ಈ ಗಾಂಧಿ ಶಿಲ್ಪ ಬಜಾರ್ ಆಯೋಜನೆ ಮಾಡ್ತಾ ಇರ್ತಾರೆ. ವಿಶೇಷವಾಗಿ ಇವತ್ತಿನಿಂದ ಒಂದಷ್ಟು ದಿನಗಳ ಕಾಲ ಈ ಒಂದು ಶಿಬಿರ ನಡೆಯಲಿದೆ. ಭಾರತದ ಕರ್ನಾಟಕ ರಾಜ್ಯದಿಂದ ಅಷ್ಟೇ ಅಲ್ಲದೆ ಭಾರತದ ಬೇರೆ ರಾಜ್ಯಗಳಿಂದಲೂ ಕೂಡ ಇಲ್ಲಿಗೆ ಕರಕುಶಲ ಕರ್ಮಿಗಳು ಬಂದು ತಮ್ಮ ಕರಕುಶಲ ವಸ್ತುಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಬೇರೆ ಅದು ಬಿದಿರಿನ ಕಲೆ ಇರ್ಬೋದು, ಅಥವಾ ಮೆಟಲ್ನಲ್ಲಿ ಮಾಡಿರುವಂಥ ವಸ್ತುಗಳಿರ್ಬೋದು, ಬಟ್ಟೆ ಇರ್ಬೋದು, ಅಥವಾ ಚರ್ಮದ ಕೈಗಾರಿಕೆಗಳಿಂದ ಬಂದಿರುವಂಥದ್ದು ಇರ್ಬೋದು, ಎಲ್ಲವೂ ಕೂಡ ಇಲ್ಲಿ ಲಭ್ಯ ಇದೆ. ಮೈಸೂರಿನ ಎಲ್ಲ ಸಾರ್ವಜನಿಕರು ಬಂದು ಈ ಒಂದು ಮೇಳದಲ್ಲಿ ಪಾಲ್ಗೊಂಡು ವಸ್ತುಗಳನ್ನು ಖರೀದಿಸುವ ಮುಖಾಂತರ ಎಲ್ಲ ಈ ಒಂದು ಕುಶಲಕರ್ಮಿಗಳಿಗೆ ಪ್ರೋತ್ಸಾಹಿಸಬೇಕು ಅನ್ನೋದು ನಾನು ತಮ್ಮೆಲ್ಲರಲ್ಲಿ ಮಾಡ್ತಾ ಇರುವಂತಹ ವಿನಂತಿ. ಭಾಳ ಸಂತೋಷದಿಂದ ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಅದರ ಜೊತೆಯಲ್ಲಿ ನಾನು ಭಾಗವಹಿಸಿದ್ದೇನೆ. ಎಲ್ರಿಗೂ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ MD ಸುದರ್ಶನ್, ವಿನೋದ್ ಕುಮಾರ್ ಹಾಗೂ ರಾಕೇಶ್ ರೈ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.